ಜೀವಂತವಾಗಿರುವಂಥ ಬದಲಾಗ್ತಾ ಇರುವಂಥ ಒಂದು ಸಾಹಿತ್ಯ ಸಂಪ್ರದಾಯದೊಳಗೆ ಆ ಸಂಘರ್ಷಗಳು ಅಷ್ಟೇ ಮುಖ್ಯ. ವಿಮರ್ಶೆಗೆ ಎರಡು ಸಾಧ್ಯತೆಗಳು ಇವೆ ಅಂತ ನಾನು ನಂಬಿದ್ದೇನೆ. ಒಂದು, ಸಾಹಿತ್ಯ ವಿಮರ್ಶೆ ಅನ್ನುವಂಥದ್ದು ಒಂದು ಅಧಿಕಾರ ವ್ಯವಸ್ಥೆಯಾಗಿ ಕೂಡ ಕೆಲಸ ಮಾಡಬಲ್ಲದು ಅಂತ. ಯಾಕೆಂದರೆ ವಿಮರ್ಶೆಯಲ್ಲಿ ಕೃತಿಗಳ ಮೌಲ್ಯಮಾಪನವನ್ನು ಮಾಡುವಂಥದ್ದಾಗಲಿ, ಆ ಕೃತಿಯ ಹುಟ್ಟಿಗೆ ಕಾರಣ ಆಗಿರುವಂಥ ಸಂದರ್ಭದ ಬಗ್ಗೆ ಟಿಪ್ಪಣಿ ಮಾಡೋದಾಗಲಿ, ಅಥವಾ ಒಂದು ಕಾಲದಲ್ಲಿ ಒಂದು ಯುಗದಲ್ಲಿ ಬರುವಂಥ ಕೃತಿಗಳ ನಡುವೆ ಒಂದು ಶ್ರೇಣಿಯನ್ನು, ಯಾವುದು ಶ್ರೇಷ್ಠ ಯಾವುದು ಅಲ್ಲ ಅನ್ನೋವಂಥ ಒಂದು ಶ್ರೇಣಿಯನ್ನು ಕಟ್ಟೋದು ಕೂಡ ವಿಮರ್ಶೆಯ ಕೆಲಸ ಆಗಿದ್ದರಿಂದ ವಿಮರ್ಶೆಗೆ ಒಂದು ಸಾಧ್ಯತೆಯೂ ಇದೆ, ಒಂದು ಅಪಾಯವೂ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅದು ಒಂದು ಅಧಿಕಾರ ವ್ಯವಸ್ಥೆ ಆಗಬಲ್ಲದು. ಜೊತೆಗೆ ಸಾಹಿತ್ಯ ವಿಮರ್ಶೆ ಅನ್ನೋದು ಕೂಡ ನನ್ನ ದೃಷ್ಟಿನಲ್ಲಿ ಬಹಳ ಅರ್ಥಪೂರ್ಣವಾದಂಥ ಒಂದು ಜ್ಞಾನ ವ್ಯವಸ್ಥೆ. ಅದು ಕೇವಲ ಅದು ಕೃತಿಗಳ ಬಗ್ಗೆ ವ್ಯಾಖ್ಯಾನವನ್ನು ಕೊಡುತ್ತೆ ಅಂತ ಅಲ್ಲ. ವಿಮರ್ಶೆ ತನ್ನೊಳಗೆ ಒಂದು ಬಹುದೊಡ್ಡ ಜ್ಞಾನ ವ್ಯವಸ್ಥೆ ಆಗಿರೋದ್ರಿಂದ ಆ ಜ್ಞಾನ ವ್ಯವಸ್ಥೆಯ ಒಳಗೂ ಒಂದು ಅಧಿಕಾರದ ಒಂದು ನೆಲೆ ಇರುತ್ತೆ ಅನ್ನೋದು ಒಂದು ಸಾಧ್ಯತೆ. ಆದರೆ ಇನ್ನೊಂದು ಸಾಧ್ಯತೆ ಏನಿದೆ ಅಂತಂದರೆ, ಆ ಸಾಹಿತ್ಯ ವಿಮರ್ಶೆ ಅನ್ನೋದು ಇಡೀ ಸಾಹಿತ್ಯ ಸಮುದಾಯ ಏನಿರುತ್ತೋ, ಒಂದು ಲಿಟರರಿ ಕಲ್ಚರ್ ಅಂತ ಏನು ಕರಿತೀವೋ, ಅದನ್ನು ತಿದ್ದುವ ಕೆಲಸವನ್ನು ಅದು ಮಾಡಿಕೊಡಬಲ್ಲದು. ಅದರ ಜೊತೆಗೆ ಒಂದು ಸಂವಹನವನ್ನು ಮಾಡಿ ಆ ಅಭಿರುಚಿಯನ್ನು ಕೂಡ ತಿದ್ದುವ ಕೆಲಸವನ್ನು ಮಾಡಬಲ್ಲದು. ಅದಕ್ಕಿಂತಲೂ ಹೆಚ್ಚಾಗಿ ಅದು ಏನನ್ನು ಮಾಡಬಲ್ಲದು ಅಂತಂದರೆ, ಕೃತಿಯ ಓದುಗಳ ಮೂಲಕ ಈ ವಿಮರ್ಶೆ ಅನ್ನೋದು ಆ ಸಮುದಾಯ ಮತ್ತು ಸಮಾಜದೊಳಗೆ ಒಂದು ರೀತಿಯ ಸಂವಹನೆಯನ್ನು, ಸಂವಾದವನ್ನು, ಸಂಭಾಷಣೆಯನ್ನು ಕೂಡ ಅದು ಶುರು ಮಾಡಬಲ್ಲದು. ಈ ಎರಡನೆಯ ಸಾಧ್ಯತೆ ಏನಿದೆ, ಅದು ತೀರಾ ಪ್ರಜಾಸತ್ತೆಯ ಮಾದರಿ ಒಂದು ನಮ್ಮ ಎದುರಿಗೆ ಇಡುತ್ತೆ ವಿಮರ್ಶೆ. ಒಂದು ಅಧಿಕಾರ ವ್ಯವಸ್ಥೆ ಆಗೋ ಸಾಧ್ಯತೆ ಇದ್ದರೆ, ಇನ್ನೊಂದು ಸಾಧ್ಯತೆ ಏನಂದರೆ, ಪ್ರಜಾಸತ್ತೆಗೆ ಬೇಕಾಗಿರುವಂಥ ಈ ಒಂದು ಸಂದರ್ಭವನ್ನು ಒಂದು ಸಮುದಾಯದಲ್ಲಿ, ಒಂದು ಸಮಾಜದಲ್ಲಿ ವಿಮರ್ಶೆ ಅನ್ನೋದು ಮಾಡಬಲ್ಲದು, ಅದನ್ನು ಸೃಷ್ಟಿ ಮಾಡಬಲ್ಲದು ಅಂತ. GSS ಅವರ ಒಂದು ಬಹುದೊಡ್ಡ ಕೊಡುಗೆ ಏನು ಅಂತಂದರೆ, ವಿಮರ್ಶೆಯ ಒಂದು ಅಪಾಯ ಏನಿತ್ತೋ ಅದನ್ನು ಸಂಪೂರ್ಣವಾಗಿ ಬದಿಗೆ ಸರಿಸಿಬಿಟ್ಟು ಅದಕ್ಕೆ ಪ್ರಜಾಸತ್ತೆಯ ಒಂದು ಸತ್ವವನ್ನು ಕೊಟ್ಟದ್ದು GSS ಅವರ ಬಹಳ ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಬಗ್ಗೆ ನಟರಾಜ್ ಅವರು ಕೂಡ ಕೆಲವು ಮಾತುಗಳನ್ನು ಹೇಳಿದರು. ಏಕೆಂದರೆ ಸಾಹಿತ್ಯ ವಿಮರ್ಶೆ ಅದು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡಿದರೆ ಅದು ಸಂಸ್ಕೃತಿಯ ಆರೋಗ್ಯವನ್ನು ಅದು ಕಾಪಾಡಬಲ್ಲದು. ಮತ್ತು ಅದು ಕಾಪಾಡೋಕ್ಕೆ ಅತ್ಯಂತ ಅವಶ್ಯಕವಾಗಿರೋದೇನು ಅಂದರೆ, ಇಡೀ ಸಾಹಿತ್ಯವನ್ನೇ ಒಂದು ಪ್ರಜಾಸತ್ತೆಯನ್ನಾಗಿ ನೋಡಬೇಕದು. ವಿಮರ್ಶೆ ಅನ್ನೋದು ಶ್ರೇಣಿಗಳಿಗಿಂತಲೂ ಹೆಚ್ಚಾಗಿರೋದು ಏನಂದರೆ, ಎಲ್ಲ ಕೃತಿಗಳ ಮಧ್ಯೆ ಏನೋ ಒಂದು ಸಂಬಂಧ, ಒಂದು ಕೊಡುಕೊಳ್ಳುವಿಕೆ ಇರುತ್ತೆ. ಅದು ಪ್ರಜಾಸತ್ತೆಗೆ ಎಷ್ಟು ಮುಖ್ಯವೋ ಸಾಹಿತ್ಯಕ್ಕೂ ಅಷ್ಟೇ ಮುಖ್ಯ ಆಗಿರುತ್ತೆ. ಆದ್ದರಿಂದ ಈ ಕೆಲಸವನ್ನು ವಿಮರ್ಶೆ ಮಾಡಬಲ್ಲದು. ಅದರ ಬಹುದೊಡ್ಡ ಉದಾಹರಣೆ ನನಗೆ ಕನ್ನಡದಲ್ಲಿ ಕಾಣ್ತಾ ಇರೋದು GSS ಒಬ್ಬ ವಿಮರ್ಶಕರಾಗಿ ಅನ್ನೋದು. ಆ ಮಾತನ್ನೇ ನಾನು ಮುಂದುವರಿಸ್ಕೊಂಡು ಹೇಳಬೇಕು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಆ ಬಗೆಯ ವಿಮರ್ಶೆ, ಪ್ರಜಾಸತ್ತೆಯ ಮಾದರಿಯ GSS ಹುಟ್ಟಿಸಿದಂಥ ವಿಮರ್ಶೆ ಏನು ಮಾಡಬಲ್ಲದು ಅಂತಂದರೆ, ಒಬ್ಬ ಓದುಗನಿಗೆ ತಾನು ಓದುವ ಕೃತಿಯನ್ನು ತನ್ನದೇ ರೀತಿಯಲ್ಲಿ, ತನಗೆ ಬೇಕಾದ ರೀತಿಯಲ್ಲಿಯೇ ಅವನು ಓದಬಲ್ಲ ಅನ್ನುವಂಥ ಹಕ್ಕು ಏನಿದೆಯೋ, ಆ ಹಕ್ಕು, ಆ ರೈಟ್ ಏನಿದೆಯೋ ಅದನ್ನು ಈ ವಿಮರ್ಶೆ ಅನ್ನೋದು ಕಾಪಾಡುತ್ತೆ. ಅದು ಹೌದು, ನೀನು ಹೀಗೆ ಓದಬಹುದು ಅನ್ನೋದಂಥ ಒಂದು ಸ್ಪೇಸನ್ನು, ಒಂದು ಸ್ವಾತಂತ್ರ್ಯವನ್ನು ಅದು ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಮತ್ತು ಅದರ ಜೊತೆಗೆ ಇನ್ನೇನನ್ನು ಮಾಡುತ್ತೆ ಅಂತಂದರೆ, ಆ ಓದಿನಿಂದ
ಅವರು ಒಬ್ಬ ಓದುಗ ಏನನ್ನು ಗ್ರಹಿಸಬಹುದೋ ಅದು ಅವನ ಸಂವೇದನೆಗೆ ಬಿಟ್ಟಿರುವಂತಹದ್ದು ಅನ್ನುವಂಥ ಒಂದು ಸ್ನೇಹಪರವಾದಂಥ ಭಾವನೆಯನ್ನು ಕೂಡ ಈ ಬಗೆಯ ವಿಮರ್ಶೆ ಹುಟ್ಟೋಕ್ಕೆ ಸಾಧ್ಯ. ಅದನ್ನು ನಮ್ಮ ಸಂದರ್ಭದಲ್ಲಿ ನಿಜವಾಗಿ ವಾಸ್ತವವಾಗಿ ಒಂದು ರೂಪ ಕೊಟ್ಟು ತಂದದ್ದು GSS ಅವರೇ. ಅದು ಅವರ ವಿಮರ್ಶೆಯ ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಅಭಿರುಚಿಯನ್ನು ತಿದ್ದುವ ಕೆಲಸ, ಭಾಷೆಯ ಬಗ್ಗೆ ಸೂಕ್ಷ್ಮಗೊಳಿಸುವಂಥ ಕೆಲಸ, ಮತ್ತು ಏನೇ ಯೋಚನೆ ಮಾಡಿದರೂ ಕೂಡ ಒಂದು ವಿವೇಕಪೂರ್ಣವಾಗಿ ಸಾಹಿತ್ಯಕ್ಕೆ ಗೌರವವನ್ನೂ ತೋರಿಸ್ತಾ ನಾವು ಓದುವ ಕೆಲಸವನ್ನು ಕಲಿಸ್ಕೊಟ್ಟದ್ದು ಅವರ ವಿಮರ್ಶೆ ಅಂತ ನಾನು ಅಂದ್ಕೊಂಡಿದ್ದೇನೆ. GSS ಅವರ ವಿಮರ್ಶೆ ಅಂತ ಹೇಳುವಾಗ ಈಗಾಗಲೇ ಪ್ರಸ್ತಾಪವಾಗಿರುವಂಥ ಅವರು ನಡೆಸಿದಂತಹ ಈ ಸಂಭಾಷಣೆಗಳು, ಆ ಸೆಮಿನಾರ್ಗಳು ಏನಿವೆಯಲ್ಲ, ಅದು ಮಾಡಿರುವ ಕೆಲಸವನ್ನು ನಾನು ಹೇಗೆ ಗುರುತಿಸ್ತೀನಿ ಅಂದರೆ, ಇಡೀ ಸಮುದಾಯಕ್ಕೆ ಅವರು ಕೊಟ್ಟಿರುವಂಥ ಒಂದು ಕಲೆಕ್ಟಿವ್ ಪೆಡಗಾಜಿ ಅಂತ. ಪೆಡಗಾಜಿ ಅಂತಂದರೆ ಕಲಿಸುವ, ಕಲಿಯುವ, ಬೋಧಿಸುವ ಒಂದು ಕ್ರಮ ಏನಿದೆ ಅದನ್ನು GSS ನಮ್ಮ ನಡುವೆ ಅದನ್ನು ಅನುಷ್ಠಾನಕ್ಕೆ ತಂದರು. ಒಂದು ಲರ್ನಿಂಗ್ ಪ್ರಾಸೆಸ್ ಅಂತ, ಮುಗಿಯದೇ ಇರುವಂಥ ಸಾಹಿತ್ಯದ ಓದಿನ ಮೂಲಕ ಆ ಬೆಳೆಯುವಂಥ ಒಂದು ಆ ಲರ್ನಿಂಗ್ ಪ್ರೊಸೆಸ್ಸನ್ನು ನಾವು ಕಲಿತದ್ದು GSS ಅವರ ಮೂಲಕವೇ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ನನಗೆ ಇಲ್ಲ. ಇದನ್ನು ಸಾಧಿಸೋದಕ್ಕೋಸ್ಕರ ಈ 3 ಮಾತುಗಳನ್ನು ಹೇಳಿದ್ನಲ್ಲ, ಅದನ್ನು ಸಾಧಿಸೋಕ್ಕೋಸ್ಕರ GSS ವಿಮರ್ಶೆ ಮಾಡಿದಂಥ ಬಹುದೊಡ್ಡ ಕೆಲಸ ಏನಂದರೆ, ಈ ಸಂಪ್ರದಾಯ ಅನ್ನೋದನ್ನು ಅತ್ಯಂತ ಸೃಜನಶೀಲವಾಗಿ ಅವರು ವ್ಯಾಖ್ಯಾನ ಮಾಡಿದರು. ಅವರ ಇಡೀ ವಿಮರ್ಶಾ ಬರಹದಲ್ಲಿ ಮತ್ತೆ 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 ಏನು ಬರುತ್ತೆ ಅಂತಂದರೆ, ಒಂದು ಸಾಹಿತ್ಯ ಸಂಪ್ರದಾಯದಲ್ಲಿರುವಂಥ ಸಾತತ್ಯತೆ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ ಅನ್ನುವಂಥದ್ದು. ಅದು ಯಾವಾಗಲೂ ತುಂಡು ತುಂಡಾಗಿರಲ್ಲ ಅನ್ನುವಂಥ ನಂಬಿಕೆ. ಮತ್ತು ಸಂಪ್ರದಾಯವನ್ನು ಅವ್ರು ಹೇಗೆ ಗುರುತಿಸ್ಕೊಂಡ್ರು ಅಂದರೆ, ಒಂದು ಕಡೆಗೆ ಬಹಳ ಉದಾರವಾಗಿ ಅದನ್ನು ಅವರು ಇದು ಕನ್ನಡದ ಒಂದು ಸಂಪ್ರದಾಯ, ಸಾಹಿತ್ಯ ಸಂಪ್ರದಾಯ ಅಂತ ಹೇಳುವಾಗಲೇ ಅಷ್ಟೇ ಮುಖ್ಯವಾದ ಇನ್ನೊಂದು ಕೆಲಸ ಏನು ಮಾಡ್ತಾರೆ ಅಂದರೆ, ಜೀವಂತವಾಗಿರುವಂಥ ಬದಲಾಗ್ತಾ ಇರುವಂಥ ಒಂದು ಸಾಹಿತ್ಯ ಸಂಪ್ರದಾಯದೊಳಗೆ ಆ ಸಂಘರ್ಷಗಳು ಅಷ್ಟೇ ಮುಖ್ಯ ಅಂತ, ಆ ವಿರೋಧಾಭಾಸಗಳನ್ನು ನಾವು ಗಮನಿಸೋದು ಅಷ್ಟೇ ಮುಖ್ಯ ಅನ್ನುವಂಥ ತಿಳುವಳಿಕೆಯನ್ನು GSS ವಿಮರ್ಶೆ ನಮಗೆ ಕೊಟ್ಟಿದೆ ಅಂದ್ಕೊಂಡಿದ್ದೇನೆ. ಇದು ಯಾಕೆ ಅವರಿಗೆ ಸಂಪ್ರದಾಯ ಅನ್ನೋದು ಇಷ್ಟು ಮುಖ್ಯವಾಯಿತು? ಪ್ರಾಯಶಃ ನಾನು ಸಂಪ್ರದಾಯ ಅನ್ನೋದನ್ನು ಬಹಳ ಪಾಸಿಟಿವ್ ಆಗಿ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. GSS ಅವರಿಗೆ ಅವರು ತಮ್ಮ ಮೀಮಾಂಸೆಯ ಬಗ್ಗೆ ಇರುವ ಬರಹಗಳಲ್ಲಿ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇರ್ತಾರೆ. ಒಂದು ವಸ್ತುನಿಷ್ಠ, ವ್ಯಕ್ತಿನಿಷ್ಠ, ಸಮುದಾಯನಿಷ್ಠ ಅಂತ ಆ ಪದಗಳನ್ನು ಅವರು ಬಳಸ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ, ಅವರಿಗೆ ಅತ್ಯಂತ ಮುಖ್ಯವಾಗಿ ಕಂಡಿದ್ದು ಅಂತಂದರೆ, ಕೇವಲ ಕೃತಿ ಅಥವಾ ಕೃತಿಕಾರರು ಅಲ್ಲ, ಅವೆಲ್ಲ ಸೇರಿ ಆ ಹೆಣಿಗೆಯ ಮೂಲಕ ಒಂದೇನು ಹುಟ್ಕೊಳ್ಳುತ್ತೋ ಆ ಸಂಪ್ರದಾಯವೇ ಮುಖ್ಯ ಅನ್ನುವಂಥ ಒಂದು ಕಲ್ಪನೆಯನ್ನು ಅವರು ಕೊಟ್ಟರು. ಇದು ಯಾಕೆ ಅತ್ಯಂತ ಅವಶ್ಯಕವಾಗಿತ್ತು ಅಂತ ಸ್ವಲ್ಪ ದೀರ್ಘವಾಗಿದೆ, ನಾನು ಬರೀ ಕೆಲವೇ ಮಾತುಗಳನ್ನು ನಿಮ್ಮೆದುರಿಗೆ ಇಲ್ಲಿ ಓದ್ತಾ ಇದ್ದೀನಿ. ಅದರಲ್ಲಿ ಆ ಸಂದರ್ಭ, ನವೋದಯದ ಸಂದರ್ಭವನ್ನು ನಾವು ನೋಡಿದರೆ, ಇಡೀ ಭಾರತವೇ ಒಂದು ದೊಡ್ಡ ಯುಗಪಲ್ಲಟದ ಮೂಲಕ ಚಲಿಸ್ತಾ ಇದ್ದಾಗ ಎಲ್ಲ ಭಾಷೆಗಳಲ್ಲೂ ಆ ಸಂಪ್ರದಾಯವನ್ನು ಕಟ್ಟಿಕೊಳ್ಳುವಂಥದ್ದು ಅನಿವಾರ್ಯ ಆಯಿತದು. ಅದಕ್ಕೆ ಕಾರಣಗಳು ನಮಗೆ ಗೊತ್ತಿದೆ. ಹಲವಾರು ಕಾರಣಗಳಿಂದಾಗಿ ಸ್ವಲ್ಪ ಮಸುಕಾಗಿ ಹೆಚ್ಚು ಸೃಜನಶೀಲವಾಗಿ ಈ ಭಾಷಾ ಸಂಪ್ರದಾಯಗಳಲ್ಲಿ ಬಂದಿಲ್ಲದೇ ಇದ್ದಂಥ ಕಾಲದಲ್ಲಿ ಒಂದು ಆಧುನಿಕತೆ, ಒಂದು ಕಲೋನಿಯಲ್ ಮಾಡರ್ನಿಟಿ, ಒಂದು ವಸಾಹತುಶಾಹಿ, ಇನ್ನೊಂದು ಅನ್ಯ ಸಂಪ್ರದಾಯ, ಇವೆಲ್ಲವೂ ನಮ್ಮ ಎದುರಿಗೆ ಬಂದಾಗ ಇಡೀ ಭಾರತದ ಇಂಡಿಯನ್ ರೆನೆಸಾನ್ಸ್, ಭಾರತದ ಪುನರುಜ್ಜೀವನ ಅಂತ ಏನು ಹೇಳ್ತೀವಿ, ಆ ಇಡೀ ಪುನರುಜ್ಜೀವನ ಕಾಲದಲ್ಲಿ ಬಹಳ ದೊಡ್ಡದಾದಂಥ ಒಂದು ಪ್ರಿಆಕ್ಯುಪೇಷನ್, ಅಂದರೆ
ಒಂದು ನಮಗೆ ಬಹಳ ಮುಖ್ಯ ಅಂತ ಎಲ್ಲರಿಗೂ ಅನಿಸಿದ್ದು ಎಲ್ಲ ಭಾಷಾ ಸಂಪ್ರದಾಯಗಳಲ್ಲಿ ನಾವು ಸಂಪ್ರದಾಯವನ್ನು ಕಟ್ಕೋಬೇಕು ಅಂತ. ಕಟ್ಟೋದು ಅಂತಂದರೆ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕು, ಅದು ಯಾವಾಗಲೂ ಒಂದು ಇನ್ವೆಂಟೆಡ್ ಟ್ರೆಡಿಷನ್ ಅಂತ ಕರಿತೀವಿ. ಅಂದರೆ ಅದು ಐತಿಹಾಸಿಕವಾಗಿ ಚಾರಿತ್ರಿಕವಾಗಿ ಹೀಗಿತ್ತು ಹಾಗಿತ್ತು ಅನ್ನೋಕ್ಕಿಂತಲೂ ತನ್ನ ಅವಶ್ಯಕತೆಗೆ ತಕ್ಕ ಹಾಗೆ ಒಂದು ಭಾಷೆಯ ಸಂಪ್ರದಾಯ ಏನು ಮಾಡುತ್ತೆ, ಇದು ನನ್ನ ಸಾಹಿತ್ಯ ಸಂಪ್ರದಾಯ, ಇದು ನನ್ನ ವೈಚಾರಿಕ ಸಂಪ್ರದಾಯ ಅಂತ ತಾನೇ ಕಟ್ಟಿಕೊಂಡು ಅದನ್ನು ಗುರುತಿಸೋಕೆ ಶುರು ಮಾಡುತ್ತೆ. ಆ ಕೆಲಸ ಕನ್ನಡದಲ್ಲೂ ಅನಿವಾರ್ಯವಾಗಿ ಆಗಲೇಬೇಕಾಗಿತ್ತು. ಅದು ನವೋದಯ ಕಾಲದಲ್ಲಿ ಆಗಿರೋದನ್ನು ನಾವು ಗಮನಿಸ್ತೀವಿ. ಅದು ಯಾಕೆ ಬಹಳ ಮುಖ್ಯವಾಗಿ ಅಷ್ಟು ಸಂಕೀರ್ಣವಾಗಿ ಅದು ನಡಿಬೇಕಾಯಿತು ಅಂತಂದರೆ, ಹೆಚ್ಚು ಕಡಿಮೆ 3 ಸಂಗತಿಗಳಿಗೆ ಅದು ವಾರಸುದಾರ ಆಗಿ ಈ ಕೆಲಸವನ್ನು ಮಾಡಬೇಕಾಯಿತು ಕನ್ನಡ ಅನ್ನೋದು. ಒಂದು ಕಡೆಗೆ ಸುದೀರ್ಘವಾದಂಥ ಪ್ರಾಚೀನ ಕಾಲದಿಂದನೂ ಇದ್ದಂಥ ಸಾಹಿತ್ಯ ಪರಂಪರೆ, ಈ ಕೃತಿಗಳನ್ನು ಮತ್ತೆ ಓದಬೇಕು, ಅದರ ಒಳಗಿರುವಂಥ ಸಾತತ್ಯತೆಗಳನ್ನು ಹುಡುಕಬೇಕು ಅನ್ನೋ ಒಂದು ಜವಾಬ್ದಾರಿ ಇದ್ದರೆ, ಇನ್ನೊಂದು ಕಡೆಗೆ ಈ ಪಶ್ಚಿಮ ಅನ್ನೋವಂಥದ್ದು ಅದು ಕೂಡ ಹೇಗೆ ನಮ್ಮ ಎದುರಿಗೆ ಬಂತು ಅಂದರೆ, ವಿಶ್ವಾತ್ಮಕವಾಗಿರೋದು ಆ ಯುರೋಪು, ಈ ಪಶ್ಚಿಮ, ನಾವೆಲ್ಲರೂ ಕೇವಲ ಸ್ಥಳೀಯ ಲೋಕಲ್ ಅನ್ನೋವಂಥ ಒಂದು ರಾಜಕೀಯವನ್ನು ಅದು ತಂದಿತ್ತು. ಅಂಥ ಸಂದರ್ಭದಲ್ಲಿ ಆ ಮೂಲಕ ಬಂದಂಥ ಈ ಯುರೋಪ್ನಲ್ಲಿದ್ದಂಥ ಸಾಹಿತ್ಯ, ಆ ಸಾಹಿತ್ಯ ಮೀಮಾಂಸೆ, ಆ ವಿಮರ್ಶೆ, ಅವುಗಳ ಜೊತೆಗ್ಲೂ ನಾವು ಸಂಬಂಧವನ್ನು ಗುರುತಿಸ್ಕೊಳ್ಬೇಕಾಗಿತ್ತು. ಮೂರನೇದಾಗಿ ಏನಾಗಿತ್ತು, ಅದು ನನಗೆ ಬಹಳ ಮುಖ್ಯವಾಗಿ ಕಂಡಿದೆ GSS ಅವರಲ್ಲಿ. ಈ ಕನ್ನಡ ಅನ್ನೋದು ಕೂಡ ಯಾವ ಕನ್ನಡ ಸಂಪ್ರದಾಯನ ನಾವು ಕಟ್ಟೋ ಪ್ರಯತ್ನವನ್ನು ನವೋದಯದಲ್ಲಿ ಮಾಡಿದ್ವೋ ಆವಾಗಲೇ ಏನು ಅರ್ಥ ಆಗಿತ್ತು ಅಂತಂದರೆ, ಹಲವು ಕನ್ನಡಗಳು ಇದ್ದ ಹಾಗೆ ಆ ಕನ್ನಡ ಸಂಪ್ರದಾಯ ಒಳಗೆ ಹಲವು ಸಂಪ್ರದಾಯಗಳಿವೆ, ಅವುಗಳ ಜೊತೆಗೂ ನೆಗೋಷಿಯೇಟ್ ಮಾಡಬೇಕಲ್ಲ ನಾವು ವಿಮರ್ಶೆ ಬರಿಬೇಕಾದ್ರೆ ಅನ್ನೋ ಎಚ್ಚರವನ್ನು GSS ನಮಗೆ ಕೊಟ್ಟರು. ಅವರು ಬಳಸುವ ಆ 2 ಕೆಟಗರಿಗಳು ನಮ್ಮ ಎದುರಿಗೆ ಈಗಲೂ ಇವೆ. ಮಾರ್ಗ ಮತ್ತು ದೇಸಿ ಅನ್ನೋದನ್ನು ಅತ್ಯಂತ ವಿಸ್ತಾರಗೊಳಿಸಿ ನೋಡಿದ್ದು GSS ಅವರೇ. ಅನೇಕ ರೀತಿಯಲ್ಲಿ ನಾವು ಮಾರ್ಗದೇಸಿಗಳ ಬಗ್ಗೆ ಮಾತಾಡಿದ್ದೀವಿ, ಆದರೆ GSS ಅವರ ವಿಮರ್ಶೆಯ ಮೀಮಾಂಸೆ ಉದ್ದಕ್ಕೂ ಏನು ಬರುತ್ತೆ ಅಂದರೆ, ಈ ಮಾರ್ಗ ಅನ್ನೋದನ್ನು ಅದರ ಒಂದು ದೊಡ್ಡ ವಿಸ್ತಾರ ನೆಲೆ ಅದಕ್ಕೆ ಕೊಟ್ಟು ನೋಡ್ತಾರೆ ಅವರು. ಕೇವಲ ಶೈಲಿಯ ಪ್ರಶ್ನೆ ಅಲ್ಲ, ಭಾಷೆಯ ಪ್ರಶ್ನೆ ಅಲ್ಲ, ಮಾರ್ಗ ಅನ್ನೋದು ಒಂದು ಪ್ಯಾರಡೈಮ್ ಅಂತೀವಲ್ಲ, ಅದು ಒಂದು ದೊಡ್ಡದಾದ ಬುನಾದಿ ಇರುವಂಥದ್ದು. ಅದು ಎಲ್ಲವನ್ನೂ ಒಳಗೊಂಡಿದೆ. ಅವರು ಸ್ಪಷ್ಟವಾಗಿ ಹೇಳೋ ಹಾಗೆ ಅದರಲ್ಲಿ ವೈದಿಕ ಸಂಪ್ರದಾಯ ಬಹುಶಃ ಬಹಳ ಬಲಿಷ್ಠವಾಗಿತ್ತು, ಸಂಸ್ಕೃತ ಅನ್ನೋದು ಬಲಿಷ್ಠವಾಗಿತ್ತು, ಅದು ಪ್ರಾಯಶಃ ಸಮಾಜದ ಮೇಲ್ಸ್ತರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಂಥದ್ದಾಗಿತ್ತು. ಇದೆಲ್ಲವೂ ಸೇರಿ ಒಂದು ಮಾರ್ಗ ಅನ್ನೋದು ಇತ್ತು ಅಂತಾದರೆ, GSS ಅವರ ಮುಂದಿನ ಬರಹಗಳಲ್ಲಿ ರಾಘವಾಂಕನ ಮೇಲೆ ಬರೆದಿರೋ, ಹರಿಹರನ ಮೇಲೆ ಬರೆದಿರೋ, ಜನಪದದ ಬಗ್ಗೆ ಬರೆದಿರೋ ಆ ಲೇಖನಗಳಲ್ಲಿ ಅವರು ದೇಸಿ ಅನ್ನೋದನ್ನು ಅತ್ಯಂತ ವಿಭಿನ್ನವಾಗಿ ಅವರು ಗ್ರಹಿಸ್ತಾರೆ. ಅದು ಇವತ್ತಿಗೂ ನಮಗೆ ಮಾದರಿಯಾಗಿ ಉಳಿದಿದೆ. ಯಾಕಂದರೆ ಇಲ್ಲಿ ದೇಸಿ ಅಂದರೆ ಮತ್ತೆ ಶೈಲಿ ಅಥವಾ ಬರೀ ಫೋಕ್ ಲಿಟ್ರೇಚರ್ ಅಲ್ಲ, ದೇಸಿ ಅನ್ನೋದು ಒಂದು ಲೋಕಗ್ರಹಿಕೆ. ಅದು ಚರಿತ್ರೆಯಿಂದ ಬಂದಿರುವ, ಕನ್ನಡಕ್ಕೆ ಬಂದಿರುವ ಒಂದು ಲೋಕಗ್ರಹಿಕೆ ಇದು ದೇಸಿ ಅನ್ನುವಂಥದ್ದು. ಹಾಗೆ ಆ ಮಾರ್ಗ ದೇಸಿಗಳು ಕೂಡ ಕನ್ನಡ ಸಂಪ್ರದಾಯದಲ್ಲಿ ಇರೋದ್ರಿಂದ ಆ ಸಂಪ್ರದಾಯವನ್ನು ನೀವು ಹುಡುಕ್ತಾ ಹೋದಾಗ ಇವೆರಡನ್ನೂ ಕೂಡ ನೀವು ಗಮನಿಸಬೇಕಾಗತ್ತೆ ಅನ್ನೋ ಎಚ್ಚರವನ್ನು ಅವರ ವಿಮರ್ಶೆ ನಮಗೆ ಕೊಟ್ಟಿದೆ. ಅದನ್ನು ಹೇಳ್ತಾ ಇರುವಾಗ ಈ 3ಗಳ ಮಧ್ಯ ಕನ್ನಡ ವಿಮರ್ಶೆ, ಕನ್ನಡ ಮೀಮಾಂಸೆ ಆಧುನಿಕ ಕಾಲದಲ್ಲಿ ಮತ್ತೆ ಕಟ್ಟಬೇಕಾಗಿರೋ ಸಂದರ್ಭದಲ್ಲಿ ಅವರ ವಿಮರ್ಶೆ ನಮಗೆ ಏನು ಹೇಳುತ್ತೆ ಅಂದರೆ, ಒಂದು ಕನ್ನಡದದ್ದು ಅಂತ ಗುರುತಿಸುವ ಕೆಲವು ಲಕ್ಷಣಗಳಿವೆ ಅಂತ ಅವರು ಹೇಳ್ತಾರೆ. ನಾನು ಆಗಲೇ ಹೇಳಿದೆ, ಇವೆಲ್ಲವೂ ನಮ್ಮ ಆ ಕಾಲದ ಆ ಯುಗ ಧರ್ಮಕ್ಕೋಸ್ಕರ ನಾವು ಕಟ್ಕೊಂಡಿರುವಂಥದ್ದು. ಆದರೆ ಅದು ಬೇಕಾಗುತ್ತೆ, ಅದು ಹೌದಾ ಅಲ್ವೋ ಅಂತಲ್ಲ, ಅದು ಬೇಕಾಗುತ್ತೆ. ಮೊದಲನೇದಾಗಿ ಏನು 3 ನಾನು ಇಲ್ಲಿ ಗುರುತಿಸ್ಕೊಂಡಿದ್ದೀನಿ. ಅವರು ಈ ಕನ್ನಡ ಸಂಪ್ರದಾಯದಲ್ಲಿ GSS ಮತ್ತೆ ಪ್ರಸ್ತಾಪ ಮಾಡೋದು ಏನಂದರೆ, ಒಂದು ಅನ್ಯ ಪ್ರಭಾವಗಳಿಗೆ ತೆರೆದುಕೊಂಡಿರುವಂಥ ಸಂಪ್ರದಾಯ ಇದು ಅಂತ.
ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಸಂಸ್ಕೃತದ ಜೊತೆಗೆ ಪ್ರಾಕೃತದ ಜೊತೆಗೆ ಸಹಭಾಷಿಗಳಾದಂಥ ತೆಲುಗುವನ್ನು ಅವರು ಹೆಚ್ಚು ಮೆನ್ಷನ್ ಮಾಡ್ತಾರೆ. ಇವುಗಳ ಜೊತೆಗೆ ಯಾವಾಗಲೂ ಅದು ತೆರೆದುಕೊಂಡಿರೋ ಸಂಬಂಧಗಳನ್ನ ಇಟ್ಕೊಂಡಿರೋದೇ ಕನ್ನಡದ ಲಕ್ಷಣ ಅಂತ. ಕನ್ನಡಕ್ಕೆ ಅನನ್ಯತೆ ಇದೆ, ವಿಶಿಷ್ಟತೆ ಇದೆ. ಅಂದರೆ ಆ ವಿಶಿಷ್ಟತೆ ಬಂದದ್ದು ಯಾವುದರಿಂದ ಅಂದರೆ ಈ ಅನ್ಯ ಪ್ರಭಾವಗಳ ಜೊತೆಗೆ ಅದು ಎದುರು ಹಾಕ್ಕೊಂಡು ತನ್ನನ್ನು ತಾನು ಕಟ್ಕೊಂಡಿರೋದು ರೀತಿ ಅದು ಮುಖ್ಯ ಅನ್ನೋದನ್ನು ಒಂದು ಲಕ್ಷಣವಾಗಿ ಹೇಳ್ತಾರೆ. ಮತ್ತು ಇನ್ನೊಂದು ಅದು ಏನೇನು ಮಾಡಿದೆ ಅಂತಂದರೆ ಅನೇಕ ಅಧಿಕಾರ ವ್ಯವಸ್ಥೆಗಳನ್ನು ಕನ್ನಡ ಸಂಪ್ರದಾಯ, ಕನ್ನಡ ಸಾಹಿತ್ಯ ಅನ್ನೋದು ಯಾವಾಗಲೂ ವಿರೋಧ ಮಾಡಿಕೊಂಡೇ ಬೆಳೆದಿದೆ ಅನ್ನೋದು GSS ಅವರ ಭಾಳ ಸ್ಪಷ್ಟವಾದಂಥ ನಿಲುವು. ಅವರು ಪಂಪನ ಬಗ್ಗೆ ಬರಿತಾ ಅದನ್ನು ವಿಸ್ತರಿಸಿ ಹೇಳ್ತಾರೆ. ಆ ಹಳೆಯ ಸಾಹಿತ್ಯ ನನಗೆ ಭಾಳ ಇಷ್ಟವಾಗಿದ್ದು ಏನಂತಂದರೆ ಎಲ್ಲೂ ಅದನ್ನು ರೊಮ್ಯಾಂಟಿಸೈಸ್ ಮಾಡದೇನೆ ಎಷ್ಟು ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಅವರು ಇವೆರಡು ಮಾತುಗಳನ್ನು ಹೇಳ್ತಾರೆ. ಒಂದು ಪ್ರಭುತ್ವ ನಿಷ್ಠೆ, ಒಂದು ಮತನಿಷ್ಠೆ ಅಂತ ಹೇಳ್ತಾರೆ. ಅದರ ಸೀಮಿತತೆ ಹೇಗಿತ್ತು, ಎಷ್ಟು ದೊಡ್ಡ ಕೃತಿಗಳು ಬಂದರೂ ಕೂಡ ಈ ಸಂಪ್ರದಾಯದ ಒಳಗೇನೆ ಇದ್ದಂಥದ್ದು ಒಂದು ಕೊರತೆ, ದೌರ್ಬಲ್ಯ ಏನಂದರೆ ಒಂದು ಪ್ರಭುನಿಷ್ಠೆ, ಪ್ರಭುತ್ವ ನಿಷ್ಠೆ, ಇನ್ನೊಂದು ಮತನಿಷ್ಠೆ. ಅದು ನಮ್ಮ ಸಾಹಿತ್ಯವನ್ನು ಹೇಗೆ ಅದು ತನ್ನ ಅಧಿಕಾರದೊಳಗೆ ತಗೊಳ್ತಾ ಇತ್ತು. ಪಂಪನಿಗೆ ಒಬ್ಬ ಪೇಟ್ರನ್ ಆದಂಥವ ಒಬ್ಬ ಅರಿಕೇಸರಿ ಅವನಿಗೂ ಒಂದು ಲಾಯಲ್ಟಿ ಒಂದು ತೋರಿಸ್ಬೇಕಾಗ್ತಾ ಇತ್ತು. ಆದರೆ GSS ಹೇಳೋದು ಎಲ್ಲಿ ನಮಗೆ ಮುಖ್ಯ ಆಗುತ್ತೆ ಅಂತಂದರೆ ಒಂದು ರೀತಿಯಲ್ಲಿ ಸಮಜಾಯಿಷಿ ಮಾಡ್ಕೊಂಡಂಗೆ ಕಂಡ್ರೂ ಕೂಡ ಈ ಕನ್ನಡ ಸಂಪ್ರದಾಯದ ಮುಖ್ಯ ಕೃತಿಗಳು ಏನು ಮಾಡ್ತವೆ ಅಂದರೆ ಒಳಗೇನೆ ಅವು ಒಂದು ಸಬ್ವರ್ಷನ್ ಅಂತೀವಿ ನೋಡಿ, ಒಂದು ಪ್ರತಿರೋಧವನ್ನು ಕೂಡ ಮಾಡ್ತವೆ. ಯಾಕೆಂದರೆ ನಮ್ಮೆಲ್ಲರೂ ಪರಿಚಿತವಾಗಿರೋ ಸಾಲನ್ನೇ ನೆನಪು ಮಾಡ್ಕೊಳ್ಳೋದಾದರೆ ಪಂಪ ತನ್ನ ದೊರೆಯನ್ನು, ಆ ಸಾಮಂತನನ್ನು ಅರ್ಜುನನಿಗೆ ಹೋಲಿಸಿದ್ರು ಕೂಡ ಈ ಇಳಾನಾಥರ ಜೊತೆಗೆ ನಾವು ಒಗ್ಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತು. ವಚನಕಾರರಲ್ಲಿ ಬಸವ ದೊರೆಗಳ ಬಗ್ಗೆ ಅವನ ಅಧಿಕಾರಿಯಾಗಿದ್ದರೂ ಕೂಡ ಅವನು ಸತ್ತರೆ ಅವನ ಹೆಣವನ್ನು ಕೊಳ್ಳೋರಿಲ್ಲ ಅನ್ನೋದು, ಇವೆಲ್ಲವೂ ಈ ಸುಪರಿಚಿತ ಆಗಿರುವಂಥ ಸಂಗತಿಗಳನ್ನೇ ಇಟ್ಕೊಂಡು GSS ಏನು ಹೇಳ್ತಿದ್ದಾರೆ ಅಂತಂದರೆ ನಾವು ನೋಡ್ತಾ ಹೋದರೆ ಕನ್ನಡ ಸಂಪ್ರದಾಯ ಅನ್ನೋದು ಅಧಿಕಾರ ವ್ಯವಸ್ಥೆಗಳನ್ನು ಬಹಳ ತೀವ್ರವಾಗಿ ಪ್ರಶ್ನೆ ಮಾಡಿದೆ. ಮೇಲ್ನೋಟಕ್ಕೆ ಅದು ರ್ಯಾಡಿಕಲ್ ಆಗಿ ಕಾಣಲ್ಲ, ಮೇಲ್ನೋಟಕ್ಕೆ ಢಾಳಾಗಿ ಒಂದು ಸ್ಲೋಗನ್ ಆಗಿ ಕಾಣಲ್ಲ. ಸೂಕ್ಷ್ಮವಾಗಿ ಅದರ ಅನಿವಾರ್ಯತೆಯನ್ನು ಒಪ್ಪಿಕೊಂಡೇ, ಹೌದು ರಾಜತ್ವ ಇದೆ, ಪ್ರಭುತ್ವ ಇದೆ, ಮಠಗಳಿವೆ, ಆದರೆ ಅದರ ಒಳಗೆ ಈ ಕನ್ನಡ ಸಾಹಿತ್ಯ ತಾನು ಏನು ಹೇಳಬೇಕು ಅದನ್ನು ಹೇಳ್ಕೊಂಡು ಬಂದಿದೆ ಅನ್ನೋವಂಥದ್ದು GSS ಅವರಿಗೆ ಬಹಳ ಮುಖ್ಯವಾಗಿ ಕಂಡಿದೆ. ಮತ್ತು ಮೂರನೇದಾಗಿ ಅದರ ಅಂತರ್ವೈರುಧ್ಯಗಳನ್ನು ಕೂಡ ಅವರು ಅಷ್ಟೇ ಪ್ರಾಮಾಣಿಕವಾಗಿ ಗ್ರಹಿಸ್ತಾರೆ. ನನಗೆ ಯಾವಾಗಲೂ ನೆನಪಾಗೋದು ಅಂತಂದರೆ ವಚನ ಸಾಹಿತ್ಯದ ಬಗ್ಗೆ ಅವರು ಒಂದು ಕೇಳಿರುವಂಥ ಪ್ರಶ್ನೆ ಏನಿದೆಯಲ್ಲ, ಸಹಜವಾಗಿ ಬರಿಬೇಕು, ಆನೊಲಿದಂತೆ ಹಾಡಬೇಕು ಅನ್ನೋವಂಥ ಒಂದು ಸ್ವನಿಷ್ಠೆಯಿಂದ ವಚನಕಾರರು ಬರಿತಾ ಇರುವಾಗ ಎಲ್ಲೋ ಹಿಂದೆ ಇದ್ದಂಥ ಈ ಸಾಹಿತ್ಯ, ಕನ್ನಡ ಸಾಹಿತ್ಯ, ಇತರ ಸಾಹಿತ್ಯ ಇವೆಲ್ಲವನ್ನು ವಚನಕಾರರು ಸಾರಾಸಗಟಾಗಿ ತಿರಸ್ಕರಿಸದೇ ಇದ್ದರೂ ಒಂದು ರೀತಿ ಅಲಕ್ಷ್ಯ ಮಾಡಿದರ ಅನ್ನುವಂಥ ಒಂದು ಪ್ರಶ್ನೆಯನ್ನು GSS ಇರ್ತಾರೆ. ಆದರೆ ಅವ್ರ ಸೂಕ್ಷ್ಮ ವಿಮರ್ಶೆ ಹೇಗಿರುತ್ತೆ ಅಂದರೆ, ನೀವು ಆ ಪ್ಯಾರ ತೆಗೆದು ನೋಡಿ, ಅದನ್ನು ಹೇಳಿದ ತಕ್ಷಣ ನೆಕ್ಸ್ಟ್ ಸಾಲಲ್ಲಿ ಏನು ಹೇಳ್ತಾರೆ, ಆದರೆ ಇಷ್ಟೆಲ್ಲ ಆದರೂ ಬಸವನಲ್ಲಿರೋ ರೂಪಕಗಳನ್ನು ನೀವು ಹೇಗೆ ನೋಡಿದರೆ ಅದು ಸಾಹಿತ್ಯ ಅಲ್ಲ ಅಂದರೆ ಇನ್ಯಾವುದೂ ಸಾಹಿತ್ಯ ಅಲ್ಲ ಅನ್ನೋದನ್ನು GSS ಹೇಳ್ತಾರೆ. ಇದು ಅವರ ವಿಮರ್ಶೆಯ ದೊಡ್ಡ ಗುಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಅಂತರ್ವೈರುಧ್ಯಗಳನ್ನ ಬಿಟ್ಟು ಕುಡಿದು ಅಂತ. ಹರಿಹರನ್ನು ಬಸವಣ್ಣನ ಬಗ್ಗೆ ಬರೆದಿರುವಂಥ ರಗಳೆಯ ಬಗ್ಗೆ ಎಷ್ಟು ಕ್ರಿಟಿಕಲ್ ಆಗಿ ಅವರು ಬರೆದಿದ್ದಾರೆ, ಪವಾಡಗಳ ಬಗ್ಗೆ ಎಷ್ಟು ಕ್ರಿಟಿಕಲ್ ಆಗಿ ಅವರು ಬರೆದಿದ್ದಾರೆ. ಆ ಕಾಂಟ್ರವರ್ಸಿ ಏನಿತ್ತಲ್ಲ, ಈ ಶರಣರೆಲ್ಲರೂ ಗಣಗಳಾಗಿದ್ದು ಏನೋ ತಪ್ಪು ಮಾಡಿ ಇಲ್ಲಿ ಬಂದರು ಅನ್ನೋದನ್ನು ಒಂದು ರೀತಿಯಲ್ಲಿ GSS ಅದೆಲ್ಲ ಅರ್ಥ ಹುಡುಕಿದ್ದಾರೆ, ಹೌದು, ಯಾಕೆ ಹಾಗೆ ಹೇಳಿದ ಹರಿಹರ ಅಂತ. ಆದರೆ ಅದನ್ನು ಪ್ರಶ್ನೆಯನ್ನು ಕೂಡ ಅವರು ಮಾಡುವಂಥದ್ದಾಗಲಿ, ರಾಘವಾಂಕನ ಒಂದು ಆಯ್ಕೆ ಏನಿತ್ತಲ್ಲ, ಆ ಆಯ್ಕೆ ಅಂದರೆ
ಯಾವ ಧರ್ಮ ಇದು ಆ ಧರ್ಮ ಅಂತ ಹೇಳಲಾಗದಂಥ ಒಂದು ಕಥೆಯನ್ನು ಇಟ್ಕೊಂಡು ಅದರ ಮೂಲಕನೇ ಒಂದು ಶಿವತ್ವವನ್ನು ಹುಡುಕೋ ಅದು ಹೇಗೆ ಆಗಿದೆ ಅನ್ನೋದನ್ನು GSS ಹುಡುಕೋ ರೀತಿ ಇವೆಲ್ಲವನ್ನು ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ಪ್ರಶ್ನೆಯನ್ನು ಅವರು ಹೇಗೆ ಕೇಳಬಲ್ಲರು ಅನ್ನೋದಕ್ಕೆ ಇನ್ನೊಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ, ಬಸವ ಎಷ್ಟು ಲೋಕಗ್ರಹಿಕೆಯನ್ನು ಇಷ್ಟು ಅದ್ಭುತವಾಗಿ ಮಾಡಿರುವಂಥ ಬಸವ ನಿಸರ್ಗದ ಬಗ್ಗೆ ಯಾಕೋ ಸ್ವಲ್ಪ ಇಂಡಿಫರೆಂಟ್ ಆಗಿದಾರಲ್ಲ ಅನ್ನೋ ಮಾತನ್ನು ಕೇಳ್ತಾರೆ ಅವರು. ನಿಸರ್ಗದ ವಸ್ತುಗಳನ್ನು ರೂಪಕವಾಗಿ ಬಳಸ್ತಾರೆ ಹೊರತು ಆ ಸಂವೇದನೆಯ ಮೂಲಕ ಬಸವ ಹಾಗೆ ಮಾಡಲಿಲ್ವಾ ಅನ್ನೋವಂಥ ಒಂದು ಸಣ್ಣ ಕ್ವೆಶ್ಚನ್ ಮಾರ್ಕ್ನಿಂದ ಆ ಪ್ರಶ್ನೆ ಮಾಡೋ ರೀತಿ ಇವೆಲ್ಲವೂ ನಮಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಇಷ್ಟು ಮಾತ್ರ ಮಾಡಲ್ಲ ಅವರು, ವಿಮರ್ಶೆ ಮಾಡಬೇಕಾಗಿರೋದು ಇನ್ನೊಂದೇನು ಅಂತಂದರೆ, ಈ ಸಾಹಿತ್ಯ ರೂಪಗಳ ಒಳಗಾಗೋ ಬದಲಾವಣೆಗಳು ಕೆಲವು ಸಾರಿ ಭಾಳ ಕ್ರಾಂತಿಕಾರಿಯಾಗಿರ್ತವೆ. ನಾವು ಅವನ್ನು ಗಮನಿಸಲ್ಲ, ಬರೀ ಅದರೊಳಗಿರುವಂಥ ಹುರುಳು ಏನಿದೆ ಅಂತ ನೋಡ್ತಾ ಇರ್ತೀವಿ. ನೋಡಬೇಕಾಗಿರೋದು ಏನು ಅಂತಂದರೆ, DR ಹೇಳಿದ ಹಾಗೆ ಛಂದಸ್ಸು ಕೂಡ ಒಂದು ರೀತಿ ವೇಷ ಮರೆಸ್ಕೊಳ್ಳುವಂಥ ಒಂದು ದೊಡ್ಡ ಚಾರಿತ್ರಿಕ ವಸ್ತು ಆಗಿರುತ್ತೆ ಅಂತ. ಅದನ್ನು GSS ನನ್ನ ದೃಷ್ಟಿನಲ್ಲಿ ಅಷ್ಟು ಚೆನ್ನಾಗಿ ಮೊದಲು ಮಾಡಿದವರು ಅಂತ ನಾನು ಅಂದ್ಕೊಂಡಿದ್ದೇನೆ. ಅವ್ರು ಕೇಳುವ ಪ್ರಶ್ನೆಗಳನ್ನು ನೋಡಿ, ವಚನಕಾರರು ಬಂದ ಮೇಲೆ ಅವರಿಗೆ ತೀರಾ ಕಾಲದಲ್ಲಿ ಹತ್ತಿರ ಆಗಿದ್ದಂಥ ಹರಿಹರ ರಗಳೆ ಅನ್ನುವಂಥ ಒಂದು ಪ್ರಕಾರವನ್ನೇ ಯಾಕೆ ಪ್ರಧಾನವಾಗಿ ಮಾಡಬೇಕಾಯಿತು ಅನ್ನೋ ಪ್ರಶ್ನೆ. ಹಾಗೆ ಮಾಡಿ ಇನ್ನೇನು ರಗಳೆಯೇ ಪ್ರಧಾನವಾದಂಥ ಸ್ವರೂಪ ಆಗುತ್ತೆ ಅಂದ್ಕೊಳ್ತಾ ಇರುವಾಗಲೇ ರಾಘವಾಂಕ ಷಟ್ಪದಿಯನ್ನು ಪ್ರಚುರಗೊಳಿಸಿದ್ದು ಯಾಕೆ? ಈ ಪ್ರಶ್ನೆಗಳು ಮುಖ್ಯ. ನಾವು ವಿಮರ್ಶಕರಾಗಿ ಒಳಹೊಕ್ಕು ನೋಡೋದಾದರೆ ಇವು ನಮಗೆ ಬಹಳ ಮುಖ್ಯವಾಗಿ ಕಾಣ್ತವೆ. ಅದನ್ನೂ ಕೂಡ ಅವರ ವಿಮರ್ಶೆ ಗಮನಿಸಿದೆ, ಬಹಳ ಮುಖ್ಯವಾಗಿ ಗಮನಿಸಿದೆ. ಮತ್ತು ಒಂದು ಪ್ರಸ್ತಾಪ ಇವತ್ತು ಬೆಳಗಿನ ಸಮಾರಂಭದಲ್ಲಿ ಮತ್ತೆ ಬಂತು, ಚಳುವಳಿಗಳು. ಒಂದೊಂದು ಸಾರಿ ಇದೇನಪ್ಪ ಒಳ್ಳೆ ಪಲ್ಲ ಅಥವಾ ಪಲ್ಲವಿ ಹಾಗೆ GSS ಎಲ್ಲ ಲೇಖನದಲ್ಲೂ ಬರ್ತದೆ 4 ಚಳುವಳಿಗಳು ಅಂತ ಅವರು ಹೇಳ್ತಾನೇ ಹೋಗ್ತಾರಲ್ಲ. ಹಿಂದೆ ಹಳಗನ್ನಡದಲ್ಲಿ ಆದಂಥದ್ದು ಒಂದವು, ಆಮೇಲೆ ಆಧುನಿಕ ಕನ್ನಡದಲ್ಲಿ ಆದಂಥ ನವೋದಯ, ನವ್ಯ, ದಲಿತ, ಬಂಡಾಯ ಇಲ್ಲಿವರೆಗೂ ಮತ್ತೆ ಯಾಕೆ ಹೇಳ್ತಾರೆ? ಅದರ ಹಿಂದೆ ಒಂದು ದೊಡ್ಡ ಅರ್ಥ ಇದೆ. ಈ ಚಳುವಳಿಗಳು ಯಾಕೆ ನಮಗೆ ಬೇಕು ಅನ್ನೋದಕ್ಕೆ ಒಂದು ದೊಡ್ಡ ತಿಳುವಳಿಕೆ GSS ಅವರಲ್ಲಿ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಚಳುವಳಿಗಳು ಎಂದೂ ಕೇವಲ ಸಾಹಿತ್ಯಿಕ ಆಗಿರೋದಿಲ್ಲ. ಆ ಚಳುವಳಿಗಳ ಹಿಂದೆ ಒಂದು ಚರಿತ್ರೆಯ ದೊಡ್ಡ ಒತ್ತಡ ಇರುತ್ತೆ. ಅವುಗಳಿಗೆ ಮುಖಾಮುಖಿಯಾಗಿ ಸಾಹಿತ್ಯದ ಒಳಗೆ ಬದಲಾವಣೆಗಳಾಗಿ ಕೆಲವೊಮ್ಮೆ ಅದು ಚಳುವಳಿಯಾಗಿ ಅದು ನಮ್ಮ ಎದುರಿಗೆ ಬರುತ್ತೆ. ಆದರೆ 2 ಮಾತುಗಳನ್ನು ನೆನಪಲ್ಲಿಟ್ಕೋಬೇಕು. ಆ ಚಳುವಳಿಯ ಕಾಲದಲ್ಲಿ ಇದ್ದ ಕೆಲವು ಲೇಖಕರು ಚಳುವಳಿಯ ಆಚೆಗೆ ಇದ್ಕೊಂಡು ಹೆಚ್ಚು ಕ್ರಿಯಾಶೀಲವಾದರು ಅನ್ನೋದನ್ನು ಒಪ್ಕೋಬೇಕಾಗುತ್ತೆ ನಾವು. ಒಂದು. ಎರಡನೇದಾಗಿ, ಒಂದು ಚಳುವಳಿ ಒಂದು ಮೀಮಾಂಸೆಯನ್ನು ಕಟ್ಕೊಡುತ್ತೆ, ಕಾವ್ಯ ಹೀಗಿರಬೇಕು ಅನ್ನುತ್ತೆ. ಇನ್ನೊಂದು ಚಳುವಳಿ ಹುಟ್ಟಿದಾಗ ಇದನ್ನು ವಿರೋಧ ಮಾಡೋವಾಗ ಕೆಲವೊಂದು ಸಾರಿ ಅದು ತಿರಸ್ಕರಣದ ಭಾಷೆಯನ್ನು ಬಳಸ್ಕೋಬೋದು. ಆದರೆ ಅವ್ರು ಎಷ್ಟು ಉದಾರವಾಗಿ ಹೇಳ್ತಾರೆ ಅಂತಂದರೆ, GSS ಅದು ಸಹಜ, ಅದು ಅನಿವಾರ್ಯ ಅಂತ. ನವ್ಯ ಬಂದಾಗ ಹೇಗೆ ನವೋದಯವನ್ನು ಅದು ತೀರಾ ಒಂದು ಹೇಗದು ಹೇಳ್ತು ಅನ್ನೋದನ್ನು ಅಡಿಗರನ್ನೇ ಅವರು ಕೋಟ್ ಮಾಡಿ ಹೇಳ್ತಾರೆ. ಆದರೆ ಗಮನಿಸಬೇಕಾಗಿರೋದು ಏನಂದರೆ, ಅದೇ ಲೇಖನದಲ್ಲಿ ನವ್ಯದ ಬಗ್ಗೆ ಬರಿತಾ ಇದ್ದಾಗ GSS ಅಡಿಗರ ಬಗ್ಗೆ ಅದ್ಭುತವಾದಂಥ ವಿಮರ್ಶೆಯನ್ನು ಬರೀತಾರೆ ಅಲ್ಲಿ. ಆಮೇಲೆ ಹೇಳೋದನ್ನೇ ನೀನು ಹೇಳ್ತಾರೆ ಅಂದರೆ, ಇದು ನಿಮ್ಗೆ ಗೊತ್ತಲ್ಲ, GSS ಅವರ ಸಾಫ್ಟ್ ಸ್ಪೋಕನ್ ವಾಯ್ಸ್ನಲ್ಲಿ ಹೇಳಿದಾಗೆ ಅವ್ರ ವಿಮರ್ಶೆಯಲ್ಲೂ ಇದು ಸರಿಯಲ್ಲ ಕಣಪ್ಪ, ಆಗುತ್ತೆ ಆದರೆ ಅಂತ. ಯಾಕೆ ಅಂದರೆ ಅವ್ರಿಗೆ ಗಮನಿಸಿದ್ದೇನು, ಈ ಹೊಸ ಬರಹ ಚಳುವಳಿಗೆ ಒಂದು ಸ್ಪೇಸ್ ಬೇಕಾಗಿದೆ. ತನ್ನನ್ನು ಅದು ಕೂಡಿಸ್ಕೊಂಡು ಒಂದು ಹೊಸದನ್ನು ಸೃಷ್ಟಿ ಮಾಡುವಾಗ ಇಂಥ ಅನಿವಾರ್ಯವಾದ ನುಡಿಗಟ್ಟನ್ನು ಬಳಸಿದರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಚಳುವಳಿಗಳನ್ನು ಅವರು ನೋಡ್ತಾರೆ. ಅದನ್ನು ನಾವು ನೋಡಬೇಕು. ಒಂದು, ನವೋದಯ ಅನ್ನೋ ಪದವನ್ನು ಅವರು ಅದ್ಭುತವಾಗಿ ಬಳಸಿರೋದು ಎಲ್ಲಿ ಅಂದರೆ, ಬೇರೆ ಎಲ್ಲರನ್ನೂ ಬಿಟ್ಟು BM ಶ್ರೀ ಅವರ ವ್ಯಾಖ್ಯಾನವನ್ನು ಅವರು ಪದೇ ಹೇಳ್ತಾರೆ. BM ಶ್ರೀಯ ಒಂದು ಬ್ರಿಲಿಯಂಟ್ ಆದಂಥ ಇನ್ಸೈಟ್ ಏನಂದರೆ, ನವೋದಯವೆಂದರೆ ಪುನರುತ್ಥಾನವಲ್ಲ.
ಶ್ರೀ ಹೇಳಿದ್ದು. ನವೋದಯವೆಂದರೆ ಹಳೆಯದನ್ನು ಮತ್ತೆ ಪ್ರತಿಷ್ಠಾನ ಮಾಡುವ ಪುನರುತ್ಥಾನ ಅಲ್ಲ. ಹಳೆಯದನ್ನು ಹೊಸದನ್ನು ಬಳಸಿಕೊಂಡು ಹೊಸ ಸತ್ವವನ್ನು ನಿರ್ಮಾಣ ಮಾಡುವುದೇ ನವೋದಯ ಅಂತ ಅವರು ಹೇಳ್ತಾರೆ. ಅದನ್ನು GSS ಬಳಸ್ಕೊಳ್ತಾರೆ. ಇದು ನವೋದಯ, ಇನ್ನೊಂದು ಅಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಸಂಸ್ಕೃತದ ಬಗ್ಗೆ ಶ್ರೀ ಸಾಕಷ್ಟು ಸಾರಿ ಕಟುವಾಗಿಯೇ, ಅದು ಅನಿವಾರ್ಯವೂ ಆಗಿತ್ತು ಆ ಕಾಲದಲ್ಲಿ. ಅವ್ರಿಗಿಂತಲೂ ಕಟುವಾಗಿ ಕೃಷ್ಣಶಾಸ್ತ್ರಿಗಳು ಮಾತಾಡಿದರು ಸಂಸ್ಕೃತದ ಬಗ್ಗೆ. ಶ್ರೀ ಅನ್ಕು ಈ ಸಂಸ್ಕೃತದ ರೀತಿ, ಅದು ಕಟ್ಟಿಕೊಡುವ ಕಾವ್ಯಮಾಲೆ ಇನ್ನು ಮೇಲೆ ಕನ್ನಡದಲ್ಲಿ ಪ್ರವೇಶ ಮಾಡದೇ ಇದ್ದರೆ ಒಳ್ಳೆಯದು ಅಂತಲೂ ಶ್ರೀ ಹೇಳಿರುವಂಥದ್ದು. ಅಂಥ ಮಾತನ್ನು ಅವರು ಇಲ್ಲಿ ಗುರುತಿಸ್ಕೊಂಡು ಹೋಗ್ತಾರೆ. ಎರಡನೇದು, ಕನ್ನಡ ಉಪರಾಷ್ಟ್ರೀಯತೆ ಅನ್ನೋದನ್ನ ದೊಡ್ಡದಾಗಿ GSS ಅವರು ಕಟ್ಟಿಕೊಟ್ಟಿದ್ದು. ಒಂದು ನಿಮಗೆಲ್ಲ ನೆನಪಿರ್ಬೋದು, ಒಂದು ಅದ್ಭುತವಾದ ಸೆಮಿನಾರ್ ಕೂಡ ಅದ್ರ ಬಗ್ಗೆ ಆಗಿ ರಾಷ್ಟ್ರೀಯತೆ ಮತ್ತು ಕನ್ನಡ ಸಾಹಿತ್ಯ ಅಂತ ಬಂತು. ಆದರೆ ಅವರು ಇವತ್ತಿನ ಸಂದರ್ಭಕ್ಕೆ ಎಷ್ಟು ಮುಖ್ಯವಾದ ಮಾತನ್ನು ಆವಾಗ ಹೇಳಿದರು ಅಂತಂದರೆ, ನಾನು ಕನ್ನಡಿಗ ಮೊದಲು ಆಮೇಲೆ ಭಾರತೀಯ ಅನ್ನುವಂಥದ್ದು ಇದು ಆ್ಯಂಟಿ ನ್ಯಾಷನಲ್ ಅಲ್ಲ ಅದು ಅಂತ ಹೇಳ್ತಾರೆ GSS. ಕನ್ನಡಕ್ಕಿರುವಂಥದ್ದು ಒಂದು ಉಪರಾಷ್ಟ್ರೀಯತೆ, ಕನ್ನಡ ಸಬ್ ನ್ಯಾಷನಲಿಸಮ್. ನನಗೆ ನೆನಪಿರೋ ಹಾಗೆ ಅಷ್ಟು ಚೆನ್ನಾಗಿ ಆ ಪದವನ್ನು ಬಳಸ್ತವ್ರಲ್ಲೂ ಮೊದಲಿಗಿರೋರು ಆಗಿರಬಹುದು ಅಂತ ಅಂದ್ಕೊಂಡಿದ್ದೇನೆ. ಅದರ ಅರ್ಥ ವಿಸ್ತರಣೆಯನ್ನು ಮಾಡಿ ಒಂದು ಸಬ್ ನ್ಯಾಷನಲಿಸಮ್ ಅನ್ನುವಂಥ ಕನ್ಸೆಪ್ಟನ್ನು ಅವರು ನಮಗೆ ಬೆಳೆಸ್ತಾರೆ. ನವೋದಯದ ಒಳಗಿದ್ಕೊಂಡು ಕೂಡ ನವ್ಯದಿಂದ ಏನು ಪಡೆದುಕೊಂಡ್ರು GSS ಅಂತ ಕೇಳಿದರೆ, ಯಾವುದನ್ನು ನಾವು ನವ್ಯದ ಒಂದು ಏನು ಪೇಟೆಂಟ್ ಅನ್ನತ್ತ ಹೇಳ್ತೀವಲ್ಲ, ಸೂಕ್ಷ್ಮ ಓದು, ಕೃತಿನಿಷ್ಠ ಓದು ಅಂತ, ಅದರ ದೊಡ್ಡ ಉದಾಹರಣೆಗಳು ನಮಗೆ GSS ಬರೋದಲ್ಲೇ ಕಾಣ್ತವೆ. ಆ ವಚನಗಳನ್ನು ಓದೋ ಸೂಕ್ಷ್ಮತೆಯನ್ನು ನೋಡಿದರೆ ಪ್ರಾಯಶಃ ನವ್ಯದವರೇ ಅಷ್ಟು ಹತ್ತಿರದ ಈ ಪ್ರಾಯೋಗಿಕ ವಿಮರ್ಶೆ ಅಂತ ಏನು ಆಮೇಲೆ ಕರೆದು ಅಂಥದನ್ನು GSS ಖಂಡಿತವಾಗ್ಲೂ ಮಾಡಿದ್ದಾರೆ. ಹರಿಶ್ಚಂದ್ರ ಚಾರಿತ್ರ ಅವರು ಓದಿರೋ ರೀತಿ, ವಚನಗಳನ್ನು ಓದಿರೋ ರೀತಿ, ಸೂಕ್ಷ್ಮವಾಗಿ ಪದಗಳನ್ನು ನೋಡುವಂಥದ್ದನ್ನು ಅವರು ಕೊಟ್ಟಿರುವಂಥದ್ದು ಅಲ್ಲ. ಕೊನೆಯ ಮಾತು, ಅನ್ಯ ಪ್ರಭಾವಗಳ ನಿರ್ವಹಣೆ ಹೇಗೆ ಮಾಡಬೇಕು. ಇವತ್ತು ಯಾಕೆ ನಾನು ಕೊನೆಯ ಮಾತಾದಿತ್ತು, ಅದನ್ನು ಇನ್ನೂ ಸರಿ ನಾನು ಲೇಖನದಲ್ಲಿ ಬರೀತೇನೆ. ಇವತ್ತಿನ ಪ್ರಸ್ತುತತೆ ಏನು GSS ಅವ್ರದ್ದು ಅಂತ ಕೇಳಿದರೆ, ಇವತ್ತು ಮತ್ತೆ ನಾವು ಆ ಕನ್ನಡ ವಿವೇಕ ಸಂಪ್ರದಾಯವನ್ನು ಪುನರ್ರಚನೆ ಮಾಡ್ಕೋಬೇಕಾಗಿದೆ. ಇಂದಿನ ಭಾಳ ಕಷ್ಟಕರವಾದ ಯುಗ ಧರ್ಮದ ನಡುವೆ ನಿಂತ್ಕೊಂಡು ಹೇಗೆ ಮಾಡಬೇಕು ಅನ್ನೋದಕ್ಕೆ ಅವರು ಒಂದು ಮಾದರಿಯಾಗಿದ್ದಾರೆ. ಅನ್ಯ ಪ್ರಭಾವಗಳು ಜಾಗತೀಕರಣದ ಹೆಸರಿನಲ್ಲಿ ಬರ್ತಾ ಇರುವಾಗ ಏನು ಮಾಡಬೇಕು ಅನ್ನೋ ಆ 3 ಮಾದರಿಗಳಿಂದ ಅರವಿಂದರಿಂದ ಅವ್ರು ಕೋಟ್ ಮಾಡ್ತಾರೆ. ನಾನು ಇಲ್ಲಿವರೆಗೂ ಅದು ಆಶೀಶ್ ನಂದಿ ಹೇಳಿದ್ದಾರೆ ಮೊದಲು ಅಂದ್ಕೊಂಡಿದ್ದೆ. ಒಂದು ಅನುಕರಣೆ, ಅನುಸರಣೆ. ಎರಡನೇದು ತಿರಸ್ಕರಣದ ಮೂಲಕ ಹಿಂದೆ ವಾಪಸ್ ಹೋಗುವಂಥ ತಪ್ಪು ಕೆಲಸ. ಮೂರನೇದು ಸಮನ್ವಯ ಅಂತ. ಈ 3 ಮಾದರಿಗಳು ನಮ್ಮ ಎದುರಿಗೆ ಇವೆ. ಅವುಗಳಲ್ಲಿ ನಾವು ವಿವೇಕದಿಂದ ಬಳಸ್ಕೊಳ್ಳದೆ ಇದ್ದರೆ ನಾವು ಕೊಚ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಕನ್ನಡ ಸಬ್ ನ್ಯಾಷನಲಿಸಮ್ ಅನ್ನೋದು ನಾಶವಾಗುತ್ತೆ ಅನ್ನೋದನ್ನ ಇವತ್ತು ನಾವು ಎದುರಿಗೆ ಇಟ್ಕೋಬೇಕಾಗಿದೆ ಅಂತ ಒಂದು ನೆನಪು. ನಾನು ಭಾಳ ಹೇಳಬೇಕಾಗಿಲ್ಲ. ಅವರು ಹೊಸದಾಗಿ ಬರೋರ ದೃಢ ಪರೀಕ್ಷೆಯನ್ನು ಮಾಡ್ತಾಯಿದ್ರು ತಮ್ಮದೇ ರೀತಿಯಲ್ಲಿ. ಇಲ್ಲಿ ಎಲಿಯಟ್ ಮತ್ತು ಕನ್ನಡ ಸಂದರ್ಭ ಅಂತ ಒಂದು ಸೆಮಿನಾರು. ನನ್ನ PhD ಟಾಪಿಕ್ಕು ಎಲಿಯಟ್ ಮತ್ತು ಅಡಿಗ ಅವರ ಕಂಪ್ಯಾರಿಟಿವ್ ಸ್ಟಡಿ. ಅಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ ನಾನು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ. GSS ಅವರು ಬನ್ನಿ ಇಲ್ಲಿ ಅಂತ ಕರ್ಕೊಂಡು ಹೋಗಿ, ನೀವು ಇವತ್ತು ಒಂದು ಪ್ರಬಂಧ ಮಂಡಿಸ್ಬೇಕು ಅಂತ ಯಾರೋ ಕೈ ಕೊಟ್ಟಿದ್ರು, ನನಗೆ ಗೊತ್ತಿಲ್ಲ ಅದು. ನಾನು ಗಾಬರಿ ಆಗಿಬಿಟ್ಟು, ಸರ್ ನಾನು ಇಲ್ಲಿ ಕೇಳಕ್ಕೆ ಬಂದಿರೋದು, ನಾನು ಪ್ರಬಂಧ ಮಂಡಿಸೋದಂದರೆ. ಅವರು ಶಾಂತವಾದ ರೀತಿಯಲ್ಲಿ, ನೋಡಿ ಸ್ವಲ್ಪ ಪಕ್ಕದಲ್ಲಿ ಬ್ರಿಟಿಷ್ ಲೈಬ್ರರಿ ಇದೆ, ನೀವು ಅಲ್ಲಿ ಹೋಗಿ 1 ಗಂಟೆ ಓದಿ ಟಿಪ್ಪಣಿ ಮಾಡ್ಕೊಂಡು ಬಂದು ಪ್ರಬಂಧ ಮಂಡಿಸಿ ಅಂತ ಹೇಳಿದರು. ನಾನು ಮಂಡಿಸಿದೆ ಪ್ರಬಂಧವನ್ನು. ನನ್ನ ಅದೃಷ್ಟ ಚೆನ್ನಾಗಿ ಬಂತು. ಅಲ್ಲಿ ಕೂತಂಥ KV ನಾರಾಯಣ್ ಅವರು, ನಾನು ಅದನ್ನು ಭಾಳ ಜತನದಿಂದ ನೆನಪಿಟ್ಕೊಂಡಿದ್ದೇನೆ. KV ನಾರಾಯಣ್ ಅವರು ಒಂದು ಸಣ್ಣ ಅವರ ಹಾಳೆಯಲ್ಲಿ ಬರೆದು ಕಳಿಸಿದರು, ಚೆನ್ನಾಗಿ ಮಾತಾಡಿದಿರಿ,
ಆದರೆ ನನ್ನ ವಿಷಯಕ್ಕೆ ಅತಿಕ್ರಮ ಪ್ರವೇಶ ಮಾಡಿದಿರಿ ಅಂತ. ಯಾಕೆಂದರೆ ಅವರು ಮುಂದೆ ಮಾತಾಡಿದ್ದು ಇವತ್ತು ಕನ್ನಡ ವಿಮರ್ಶೆಯ ಒಂದು ಅದ್ಭುತ KVN ಬರೆದಿರೋದು ಕನ್ನಡಿಗಳು ಸಾಕು ಅಂತ. ನಾನು ನನ್ನ ಇದರಲ್ಲಿ ಅದೇ ಮಾತನ್ನು ಹೇಳಿದ್ದೆ. ಹೀಗೆ ನಮ್ಮನ್ನೆಲ್ಲರನ್ನೂ ಬೆಳೆಸಿದಂಥ GSS, ನನ್ನ ಟಿಪ್ಪಣಿಗಳಲ್ಲಿ ಕೆಲವೊಂದು ಮಾತ್ರ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಅದಕ್ಕೆ ಕ್ಷಮೆಯನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.